ಸೊ ಹಾಯ್ ಎಲ್ಲೋ ನನ್ನ ಫ್ಯಾಮಿಲಿ ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತಿನ ನನ್ನ ದಿನ ಸ್ಟಾರ್ಟ್ ಆಗಿದ್ದು ನನ್ನ ಮಗನಿಂದ. ಒಂದು ಸ್ವಲ್ಪ ಬೆಳಗ್ಗೆ ಬೇಗ ಇದ್ದಿದ್ದರಿಂದ ನಾನು ಅವನ ಜೊತೆ ಬೇಗ ಎದ್ದು ಸ್ವಲ್ಪ ಹೊತ್ತು ಆಟಾಡಿ ಹಾಗೆ ಒಂದು ಸ್ನ್ಯಾಪ್ ಹಾಕ್ದೆ. ಯಾಕೋ ಕಣ್ಣು ಹೊತ್ತೈತೆ ಅಂತ ಕನ್ನಡಿ ನೋಡ್ಕೊಂಡಾಗ ಗೊತ್ತಿತ್ತು ನನಗೆ ಕಣ್ಣೇ ಕುಡಿಕೆ ಆಗಿದೆ ಅಂತ. ಸೊ ಇದಕ್ಕೆ ನಿಮಗೇನಾದರೂ ಹೋಮ್ ರೆಮಿಡೀಸ್ ಗೊತ್ತಿದ್ದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಅಜ್ಜಿ ಕಾಫಿ ಕಾಯಿಸ್ಕೊಡ್ತು, ಕಾಫಿ ಕುಡಿತಾ ಅವರಿಬ್ಬರು ಆಟಾಡ್ತಾಯಿದ್ರು. ಸೊ ನೀವಿಬ್ಬರು ಆಟಾಡ್ತಾಯಿರಿ ಅಂತ ಹೇಳ್ಬಿಟ್ಟು ನಾನು ಆಫ್ಟರ್ 3 months ಬ್ಯಾಕ್ ಕಿಚನ್ಗೆ ಹೋಗಿದ್ದೆ ತರಕಾರಿ ಬಾತ್ ಮಾಡೋಣ ಅಂತ. ಸೊ ಬನ್ನಿ ಅದನ್ನು ಮಾಡೋಣ. ಅದಕ್ಕೆ ಬೇಕಾಗಿರೋದು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ ತುರಿ ಮತ್ತು ಪುದೀನ, ಕೊತ್ತಂಬರಿ ಇದನ್ನೆಲ್ಲ ಒಂದು ಮಿಕ್ಸಿಗೆ ಹಾಕಿ ನಾನು ಫಸ್ಟೇ ಗ್ರೈಂಡ್ ಮಾಡಿಟ್ಕೊಂಡಿದ್ದೆ. ಹಾಗೆ ಪಕ್ಕದಲ್ಲಿ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಬೇಕಾಗಿರೋ ತರಕಾರಿಗಳನ್ನೆಲ್ಲರೂ ಕೊಯ್ದಿಟ್ಕೊಂಡಿದ್ದೆ. ಹಾಗೆ ಒಂದು ಪ್ಯಾನ್ ಇಟ್ಬಿಟ್ಟು ತುಪ್ಪ, ಎಣ್ಣೆ ಮತ್ತು ಚಕ್ಕೆ ಲವಂಗ ಯೂಸ್ ಮಾಡಲ್ಲ ನಮ್ಮ ಮನೇಲಿ, ಚಕ್ಕೆ ಲವಂಗ ಪುಡಿ ಮಾಡಿ ಇಟ್ಕೊಂಡಿರ್ತಾರೆ, ಅದನ್ನು ಹಾಕಿ ಪಲಾವ್ ಎಲೆ ಹಾಕಿದೆ. ಹಾಗೆ ಈರುಳ್ಳಿ ಟೊಮೆಟೊ ಎಲ್ಲ ಕೊಯ್ದುಕೊಂಡಿದ್ದೆನಲ್ಲ ಅದನ್ನೆಲ್ಲ ಫಸ್ಟೇ ಹಾಕ್ಬಿಟ್ಟೆ. ನಾನು ಅದನ್ನು ತಪ್ಪು ಮಾಡಿಬಿಟ್ಟೆ ವೀಡಿಯೋ ಮಾಡೋ ಗಡಿ ಬಿಡಲಿ. ಫಸ್ಟ್ ಈರುಳ್ಳಿ ಹಾಕ್ಬಿಟ್ಟು ಅದು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಳಿ. ಸೊ ನಾನೆಲ್ಲ ಫಸ್ಟೇ ಹಾಕಿದ್ದೆ ಅಂದ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡೆ. ಅದ್ರ ಜೊತೆ ನಾನು ಕೊಯ್ದಿಟ್ಟಿರೋ ತರಕಾರಿಗಳನ್ನ ಕೂಡ ಹಾಕ್ಕೊಂಡು ಅದನ್ನು ಒಂದು 5 minutes ಬೇಯಿಸ್ಕೊಂಡೆ. ಹಾಗೆ ರುಬ್ಬಿಟ್ಟಿದ್ನಲ್ಲ ಖಾರ ಮಸಾಲ ಅದನ್ನು ಹಾಕ್ಕೊಂಡೆ. ಅದು ಮಿಕ್ಸಿಯಲ್ಲಿ ಇನ್ನೂ ಸ್ವಲ್ಪ ಉಳಿದಿತ್ತು ಅಂದ್ಬಿಟ್ಟು ಅದಕ್ಕೂ ಸ್ವಲ್ಪ ನೀರು ಹಾಕಿ ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಅದನ್ನು ಹಾಕ್ಕೊಂಡೆ. ಸೊ ಹಾಗೆ ಜೊತೇಲಿ ಅರಿಶಿನ ಮತ್ತು ಖಾರದ ಪುಡಿನ ಹಾಕ್ಕೊಂಡೆ. ಅದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಅದನ್ನು ಬೇಯಿಸ್ಕೊಂಡೆ. ಸೊ ಹಾಗೆ ಅದ್ರ ಜೊತೆ ನಾನು ಈ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೆ. ಸೊ ಅದೇ ಕಪ್ ಅಳತೆಯಲ್ಲಿ 4 ಗ್ಲಾಸು ನೀರು ಹಾಕ್ಕೊಳ್ಳಿ. ನಾನು ಅದೇ ಕಪ್ ಅಳತೆಯಲ್ಲಿ 4 ಗ್ಲಾಸ್ ನೀರು ಹಾಕ್ಕೊಂಡೆ. ಸೊ ಆ ನೀರು ಕುದ್ದು ಬಂದಾಗ ಅದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡೆ ನಾನು. ನನಗೆ ಉಪ್ಪು ಖಾರ ಕರೆಕ್ಟಾಗಿದೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಸೊ ನೀರು ಕುದೀತಾ ಇರುವಾಗಲೇ ನಾನು ಅಕ್ಕಿನ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಜಿಲ್ ಹಾಕಿ ಅದು 2 ವಿಜಿಲ್ ಆಗೋವರೆಗೂ ಕಾಯ್ದು 2 ವಿಜಿಲ್ ಆಗೋವರೆಗೂ ಕಾಯ್ದುಬಿಟ್ಟು 5 minutes ಬಿಟ್ಟಿದ್ದೆ ನಾನು ಅನ್ನ ಮೆಲ್ಗೋಕ್ಕೆ ಅಂತ. ಅನ್ನ ಮೆಲ್ಗ ಮೇಲೆ ತೆಗ್ದೆ. ಸೊ ನನಗೆ ಅನ್ನ ಮೆಲ್ಗದ ಮೇಲೆ ನನಗೆ ಕಲರ್ಫುಲ್ ತರಕಾರಿ ಬಾತ್ ರೆಡಿ ಆಗಿತ್ತು. ಸೊ ನಾನು ಫಸ್ಟೇ ನಾನು ತರಕಾರಿ ಬಾತ್ನ ಟೇಸ್ಟ್ ಮಾಡಿ ನೋಡಿದೆ. ತಾತಾಜಿ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು, ನನಗೂ ಚೆನ್ನಾಗಿತ್ತು. ಸೊ ಹಾಗೆ ನನ್ನ ಪಾಪುಗೆ ನಾಷ್ಟ ಮಾಡಿ ನನ್ನ ಪಾಪುಗೆ ಸ್ನಾನ ಮಾಡಿಸ್ದೆ. ಸೊ ಮಧ್ಯಾಹ್ನ ಕೂಡ ಅದೇ ಪಲಾವ್ ಉಳಿದಿತ್ತು. ಅದೇ ಪಲಾವ್ ತಿಂದು ಸಂಜೆ ಅಜ್ಜಿ ಕಾಫಿ ಕುಡಿಸ್ಕೊಡ್ತು. ಕಾಫಿ ಕೊಟ್ಬಿಟ್ಟು ನಮ್ಮ ತಾತ ಜೊತೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.